ಹಾಗೆ ಅರಣ್ಯಾಧಿಕಾರಿಯೊಬ್ಬರು ತಮ್ಮ ಸಿಬ್ಬಂದಿಯೊಂದಿಗೆ ಇಲ್ಲಿನ ಅರಣ್ಯದಲ್ಲಿದ್ದಂಥ ಸಮಯದಲ್ಲಿ ಅಧಿಕಾರಿಯೊಬ್ಬರು ಸಹೋದರನಿಗೆ ಕಣ್ಣಿನ ಕ್ಯಾನ್ಸರ್ ಆವರಿಸಿ ನಾನಾ ಆಸ್ಪತ್ರೆಗಳ ವೈದ್ಯರುಗಳಿಗೆ ತಮ್ಮ ಕಷ್ಟವನ್ನು ತಿಳಿಸಿ ಔಷಧಿಗಳನ್ನು ಪಡೆದರೂ ಪ್ರಯೋಜನವಾಗದೆ ಇನ್ನು ಜೀವನವೇ ಬೇಡ ಎಂದು ಆತ್ಮಹತ್ಯೆಯ ಆಲೋಚನೆಯಲ್ಲಿದ್ದಾಗ ಇಲ್ಲಿನ ಅರಣ್ಯಕ್ಕೆ ಬಂದಿದ್ದ ಅರಣ್ಯಾಧಿಕಾರಿಗಳು ಇಲ್ಲಿನ ಸಂಜೀವಿನಿ ತೀರ್ಥವನ್ನು ತೆಗೆದುಕೊಂಡು ಹೋಗಿ ತಮ್ಮ ಸಹೋದರನಿಗೆ ಕುಡಿಸಿದಾಗ ಒಂದು ಅಚ್ಚರಿ ನಡೆಯಿತು, ಒಂದು ವಿಸ್ಮಯ ನಡೆಯಿತು. ಆ ಒಂದು ವಿಸ್ಮಯವೇ, ಆ ಒಂದು ಅಚ್ಚರಿಯೇ ನೀರನ್ನು ಕುಡಿಯುತ್ತಿದ್ದಂತೆ ದಿನದಿಂದ ದಿನಕ್ಕೆ ಆವರಿಸಿದ್ದ ಕಣ್ಣಿನ ಕ್ಯಾನ್ಸರ್ ಗುಣಮುಖವಾಗುತ್ತಾ ಸಂಪೂರ್ಣ ಆರೋಗ್ಯವಂತರಾಗಿದ್ದು ಸುಖ ಜೀವನ ನಡೆಸುವಂತಾಗಿ. ಇಲ್ಲಿ ಏಷಪ್ ಅನ್ನೋರೊಬ್ಬರು ಅಡುಗೆ ಮಾಡಿದರು. ಅಡುಗೆ ಮಾಡಿದಾಗ ಒಂದು ಇಪಾಟಿದೊಂದು ದೊಡ್ಡದೊಂದು ಕ್ಯಾನ್ ಎತ್ಕೊ ಬಂದಿದ್ರು ಒಬ್ಬರು. ಅವರು ಹೇಳಿದ್ರು, ನಾವು ಚಿಕ್ಕಮಂಗ್ಳೂರು ಹತ್ರ ನಮ್ಮೂರು, ನಮ್ಮ ಅಣ್ಣನಿಗೆ ಕಣ್ಣಲ್ಲಿ ಕ್ಯಾನ್ಸರ್ ಆಗಿಬಿಟ್ಟು ಆಸ್ಪತ್ರೆ ಎಲ್ಲ ತೀರೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು. 2 ಆಳು ಕಾವಲಿಕ್ಕಿದ್ದು. ಈ ತೀರ್ಥ ತಗೋಗಿ ಎಷ್ಟು ಕುಡಿಸೋದು ಎಷ್ಟು ಬಿಡುತ್ತೆ, ಈಗ ಆರಾಮಾಗಿ ಅವ್ರು ಸಾರ್ ಅಂತ ನಮ್ಮ ಏಷಪ್ಪೊಂದಿಗೆ ಅವರೇ ಹೇಳಿದ್ರು. ಇವರ ಹೆಸರು ಚೇತನ್ ಅಂತ. ಇವರು ಅವಿದ್ಯಾವಂತರಾದರೂ ಮನೆಯೊಂದನ್ನು ಕಟ್ಟಿಸಬೇಕು, ನಾನು ಪ್ರೀತಿಸುತ್ತಿರೋ ಹುಡುಗಿಯೊಂದಿಗೆ ಮದುವೆಯಾಗಬೇಕು ಎಂದೆಲ್ಲ ನೂರಾರು ಕನಸುಗಳನ್ನು ಹೊತ್ತು ಜೀವನ ಸಾಗಿಸುತ್ತಿದ್ದ ಇವರಿಗೆ ಮನೆಯನ್ನು ಕಟ್ಟಲು ಸಾಧ್ಯವಾಗಲಿಲ್ಲ. ಪ್ರೀತಿಸಿದ ಹುಡುಗಿಯನ್ನ ಮದುವೆಯಾಗಬೇಕೆಂದುಕೊಂಡರು. ಹತ್ತಿರದ ಸಂಬಂಧವಾದರೂ ಇವರು ಅವಿದ್ಯಾವಂತರೆಂದು ಯಾರೊಬ್ಬರು ಮದುವೆಗೆ ಒಪ್ಪಿಕೊಳ್ಳದೆ ತಿರಸ್ಕರಿಸುವಂತಾಯಿತು. ಆಮೇಲೆ ಲವ್ವಲ್ಲಿ ಪ್ರಾಬ್ಲಮ್ ಆಗಿತ್ತು. ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೆ, ಅವ್ರ ಮನೇಲಿ ಒಪ್ಪಿಲ್ಲ. ನಮ್ಮ ಹುಡುಗಿಗೆ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅವರಮ್ಮ ಹೇಳ್ಕೊಡ್ತಾಯಿದ್ರು, ಬೇಡ ಅಂದ್ಬಿಡು, ಆ ಹುಡುಗ ಬೇಡ, ಚೆನ್ನಾಗಿಲ್ಲ, ಅವನೇನು ಕೆಲಸ ಇದು ಮಾಡಿಲ್ಲ ಅಂತ ಹೇಳ್ತಿದ್ರು. ಅದೇ ಓದಲಿಲ್ಲ ಅಂದ್ಬಿಟ್ಟೆ ಅವ್ರ ಮನೇಲಿ ಇದು ಮಾಡಿದ್ರು. ಅದು ತುಂಬ ವರ್ಷದಿಂದ ಆಗಿದ್ದಿಲ್ಲ ಮನೆ ಕಟ್ಟೋಕ್ಕೆ. ಹಾಗೆ ಮನೆ ಕಟ್ಟಲು ಆಗದೆ ಪ್ರೀತಿಸಿದ ಹುಡುಗಿಯೊಂದಿಗೆ ಮದುವೆಯೂ ಆಗದೆ ಕಷ್ಟಕ್ಕೆ ಸಿಲುಕಿದ ಇವರಿಗೆ ಸ್ನೇಹಿತರೊಬ್ಬರು ತಿಳಿಸಿದ್ದು ಇಲ್ಲಿನ ವಿಸ್ಮಯಕಾರಿ ಸ್ಥಳಕ್ಕೆ ಹೋಗುವಂತೆ. ಹಾಗೆ ಇಲ್ಲಿನ ಸ್ಥಳಕ್ಕೆ ಆಗಮಿಸಿ ತನ್ನ ಕಷ್ಟವನ್ನು ತಿಳಿಸುವಂತೆ. ಹಾಗೆ ಸ್ನೇಹಿತರು ನೀಡಿದ ಸಲಹೆಯಂತೆ ಇಲ್ಲಿನ ವಿಸ್ಮಯಕಾರಿ ಸ್ಥಳಕ್ಕೆ ಆಗಮಿಸಿದ ಇವರು ಬೇಡಿದ್ದು, ನಾನು ಮೊದಲು ಮನೆ ಕಟ್ಟುವಂತಾಗಬೇಕು, ನಂತರ ಪ್ರೀತಿಸಿದ ಹುಡುಗಿಯೊಂದಿಗೆ ಮದುವೆಯಾಗಬೇಕೆಂದು. ಹಾಗೆ ಬೇಡಿದ ಕೆಲವೇ ತಿಂಗಳಲ್ಲಿ ಒಂದು ವಿಸ್ಮಯ ನಡೆಯಿತು, ಒಂದು ವಿಚಿತ್ರ ನಡೆಯಿತು. ಆ ಒಂದು ವಿಚಿತ್ರವೇ, ಆ ಒಂದು ವಿಸ್ಮಯವೇ ಮನೆ ಕಟ್ಟಬೇಕೆಂದಿದ್ದ ಆಸೆ ಈಡೇರಿತು. ಪ್ರೀತಿಸಿದ ಹುಡುಗಿಯ ಮನೆಯವರು ಇದ್ದಕ್ಕಿದ್ದ ಹಾಗೆ ಒಪ್ಪಿಕೊಳ್ಳುವಂತಾಗಿತ್ತು. ಮದುವೆಯ ದಿನಾಂಕ ಗೊತ್ತುಪಡಿಸುವಂತಾಗಿತ್ತು. ಇವರನ್ನ ಕಾಡುತ್ತಿದ್ದ ಚಿಂತೆ ದೂರಾಗುವಂತಾಗಿತ್ತು. ಮನೆ ಕಟ್ಟಕ್ಕೂ ಇದಾಗಿದೆ, ನನ್ನ ಲೋಗಲ್ಲೂ ಎಲ್ಲ ಸಕ್ಸಸ್ ಆಗಿದೆ. ಇಲ್ಲಿ ಬಂದಾಗಿ ಇನ್ನು 3 ತಿಂಗಳ ಮದುವೆ ಮಾಡಿದೆ. 3 ತಿಂಗಳಿಗೆ ಫಿಕ್ಸ್ ಆಗಿದೆ. ಹಾಗೆ ದಟ್ಟ ಅರಣ್ಯವಾಗಿರೋ ಇಲ್ಲಿನ ಪ್ರದೇಶದಲ್ಲಿ ಪ್ರತಿಯೊಂದು ಕಾಡು ಪ್ರಾಣಿಗಳು ಜೀವಿಸುತ್ತಿದ್ದರು. ಇಲ್ಲಿನ ವಿಸ್ಮಯಕಾರಿ ಸ್ಥಳದ ಸುತ್ತಮುತ್ತ ಯಾವುದೇ ರೀತಿಯ ತೊಂದರೆಗಳನ್ನು ಸಾಕು ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ತೊಂದರೆಯನ್ನ ನೀಡೋದಿಲ್ಲ. ಅಂತಹ ತೊಂದರೆಯನ್ನ ನೀಡದಿರಲು ಕಾರಣವಾದವರು ಯಾರು? ಇಲ್ಲಿನ ವಿಸ್ಮಯಕಾರಿ ಸ್ಥಳದಲ್ಲಿ ಇರುವಂತ ಆ ವಿಶೇಷ ಶಕ್ತಿಯಾದರೂ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಆಂಜನೇಯ ಸ್ವಾಮಿ. ಶ್ರೀ ಆಂಜನೇಯ. ಇಲ್ಲಿನ ವಿಸ್ಮಯಕಾರಿ ಸ್ಥಳದಲ್ಲಿ ಉದ್ಭವವಾಗಿರೋ ತೀರ್ಥ ಸ್ವಯಂ ಉದ್ಭವವಾಗಿತ್ತು. ಸಾವಿರಾರು ಅಡಿಗಳ ಎತ್ತರದಲ್ಲಿದ್ದರೂ, ಎಂತಹ ಬೇಸಿಗೆಯ ಬರಗಾಲ ಬಂದರೂ ಇಲ್ಲಿನ ತೀರ್ಥ ಖಾಲಿಯಾಗದೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವಂತ ಅದೆಷ್ಟೋ ಜೀವಗಳನ್ನು ಉಳಿಸಿರೋ ಸಂಜೀವಿನಿ ತೀರ್ಥವಾಗಿದೆ. ಇನ್ನೊಂದು ವಿಚಿತ್ರ ಏನಂತಂದರೆ, ಇವತ್ತಿನ ದಿನ ನಾವು 3,000-4,000 ಅಡಿ ನಾವು ನೀರು ಕೊಡಿದ್ರೂ ಕೂಡ ಬೋರ್ವೆಲ್ಲಲ್ಲಿ ನಮಗೆ ನೀರು ಸಿಗ್ತಾ ಇಲ್ಲ. ಆದರೆ ಈ ಕ್ಷೇತ್ರದಲ್ಲಿ ತೀರ್ಥ ಎಂದಿಗೂ ಕೂಡ ಎಂಥ ಅದು ಕಡು ಬೇಸಿಗೆ ಅಥವಾ ಎಂಥ ಬರಗಾಲ ಬಂದರೂ ಕೂಡ ಈ ಕ್ಷೇತ್ರದಲ್ಲಿ ನೀರು ಖಾಲಿ ಆಗಲ್ಲ. ಆ ತೀರ್ಥನೇ ನಾವು ಸಂಜೀವಿನಿ ತೀರ್ಥ ಅಂತ ಅಂದ್ಬಿಟ್ಟು ನಾವು ಆ ತೀರ್ಥನ ನಾವು ಕುಡಿಯೋದ್ರಿಂದ ಕಾಯಿಲೆಗಳು ಜೀವಂತವಾಗಿ 100 ಜನ ಸಾಯೋಕೆ ಹೊರಟಿದವರು ಬದುಕಿರತಕ್ಕಂಥ 100 ಜೀವಂತ ಸಾಕ್ಷಿಗಳು ಈಗಾಗಲೇ ನಮ್ಮ ಹತ್ರ ಇದ್ದಾರೆ.
ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಹಸುವೊಂದು ಇಲ್ಲಿನ ಮರದ ಬಳಿ ಮಗುವೊಂದಕ್ಕೆ ಹಾಲನ್ನ ನೀಡುತ್ತಿದ್ದನ್ನ ಹಸು ಮಾಲೀಕ ಕಂಡು ನಿಬ್ಬೆರಗಾದಾಗ ಮಗುವಾಗಿದ್ದ ಆಂಜನೇಯ ಸ್ವಾಮಿ ನಿಜರೂಪದ ದರ್ಶನ ನೀಡಿ, ನಿನ್ನ ಹಸುವಿನಿಂದ ನನ್ನ ಸ್ಥಳ ಪರಿಚಯವಾಗಿದೆ, ಹಾಗಾಗಿ ಈ ಸ್ಥಳ ಗೋವಿನಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟ ಎಂದು ನೇಮಕವಾಗಲಿ ಎಂದು ಆಶೀರ್ವದಿಸಿ ಅದೃಶ್ಯರಾದರು. ಅಂದಿನಿಂದ ಇಲ್ಲಿನ ಸ್ಥಳಕ್ಕೆ ಇರುವಂಥ ಲಿಂಗಾಕಾರದ ಮರಕ್ಕೆ ನಿತ್ಯ ಪೂಜೆ ನಡೆಯುತ್ತಲಿದೆ. ಇಲ್ಲಿ ಆಂಜನೇಯ ಸ್ವಾಮಿ ಒಂದು ಪುಟಾಣಿ ಪಾಪು ಥರ ಇಲ್ಲಿ ಸ್ವಾಮಿ ಉದ್ಭವ ಆಗಿ ಇಲ್ಲಿ ಹಾಲನ್ನ ಸ್ವೀಕರಿಸ್ತಿರ್ತಾರೆ. ಇದನ್ನು ಒಂದು ಕಲ್ಲು ಪೊಟ್ರನಲ್ಲೇ ಕೂತ್ಕೊಂಡು ಹಸುವಿನ ಮಾಲೀಕ ನೋಡ್ತಾ ಇರ್ತಾನೆ. ಏನಿದು ವಿಚಿತ್ರ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಾಮಿ ಹಸುವಿನ ಹಾಲೆಲ್ಲ ಕುಡಿದು ಇಲ್ಲಿ ಸಂತೃಪ್ತಿಯಾಗಿ ಇಲ್ಲಿ ವಿಶ್ವರೂಪ ತಾಳಿ ನಿಂತ್ಕೊಂಡು ಹೇಳ್ತಾನೆ, ಇದು ಹನುಮಗಿರಿ ಗೋವಿನಕಲ್ಲು ಹನುಮಗಿರಿ ಕ್ಷೇತ್ರ ಅಂತಾನೆ ಇದು ಮುಂದೆ ಪ್ರಚಾರ ಆಗಲಿ, ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳು ಎಲ್ಲ ಭಾಗ್ಯನ ಲಭಿಸಲಿ, ನಾನು ನಿನ್ನ ಹಸುವಿನಿಂದ ಪ್ರತ್ಯಕ್ಷ ಆಗಿರೋ ದೆಸೆಯಿಂದ ನಾನು ಇಲ್ಲಿ ಗೋವಿನಕಲ್ಲು ಆಂಜನೇಯ ಸ್ವಾಮಿಯಾಗಿ ಇಲ್ಲಿ ನೆಲ್ಕೊಳ್ತೀನಿ ಅಂತ ಸ್ವಾಮಿ ಇಲ್ಲಿ ಹೇಳಿ ಅದೃಶ್ಯ ಆಗ್ಬಿಡ್ತಾರೆ. ಇಂತಹ ವಿಸ್ಮಯಕಾರಿ ಸ್ಥಳವನ್ನು ನೋಡಲು ನಾವು ತೆರಳಿದ್ದು ಕೆಬ್ರೆ ಗ್ರಾಮಕ್ಕೆ. नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಕೆಬ್ರೆ ಗ್ರಾಮದ ಹೊರಭಾಗದ ದಟ್ಟಾರಣ್ಯದಲ್ಲಿರೋ ಶ್ರೀ ಗೋವಿನಕಲ್ಲು ಆಂಜನೇಯ ಸ್ವಾಮಿ ಶಕ್ತಿ ಅಪಾರ. ಇಲ್ಲಿನ ಕೊಳದ ನೀರು ಸರ್ವರೋಗಕ್ಕೂ ಸಂಜೀವನಿಯಾಗಿದ್ರೆ ಇಲ್ಲಿನ ಬೆಟ್ಟದಲ್ಲಿ ದರ್ಶನ ನೀಡಿ ಅದೃಶ್ಯರಾದ ಶ್ರೀ ಆಂಜನೇಯ ಸ್ವಾಮಿ ಇಂದಿಗೂ ವಿಸ್ಮಯಕಾರಿ ರೂಪದಲ್ಲಿ ಕಷ್ಟ ಎಂದು ಬಂದು ಬೇಡಿದವರಿಗೆ ಅಭಯ ನೀಡುತ್ತಾ ಬೇಡಿದ್ದನ್ನ ವರವಾಗಿ ನೀಡೋ ವಿಸ್ಮಯಕಾರಿ ಶಕ್ತಿಯಾಗಿದ್ದಾರೆ. ಅಂತಹ ಮಾತುಗಳು ನಿಜವೇ ಎಂಬ ನಿಮ್ಮಲ್ಲಿನ ಪ್ರಶ್ನೆಗಳಿಗೆ ಒಳಿತನ್ನು ಕಂಡಿರೋ ಸಾವಿರಾರು ಜನರೇ ಜೀವಂತ ಸಾಕ್ಷಿ. ಇಂತಹ ಮಾತುಗಳ ನಡುವೆಯೂ ನಮ್ಮಲ್ಲಿ ಮೂಡುವಂತಹ ಕಟ್ಟಕಡೆಯ ಪ್ರಶ್ನೆಯೇ ಎಲ್ಲ ಆ ದೇವರ ಆಟ.